ಹಾಯ್ ಎಲ್ರಿಗೂ ನಮಸ್ತೆ, ನನ್ನ ಚಾನಲಿಗೆ ಸ್ವಾಗತ. ಇವತ್ತು ಒಂದು ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇದು ಬಿಗ್ ಬಾಸ್ ಬಗ್ಗೆ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬಿಗ್ ಬಾಸಿಗೆ ಬೀಗ ಜಡ್ತಿದ್ದಾರೆ. ಯಾಕೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೇನೆ. ಸ್ಪರ್ಧಿಗಳು ಏನಾದರು, ಎಲ್ಲಿಗೆ ಹೋದರು, ಏನು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಒತ್ತಿ. ಬಿಗ್ ಬಾಸ್ ಸ್ಟಾರ್ಟ್ ಆಗಿ 1 ವಾರ ಕಳೆದಿದೆ. 1 ವಾರದಲ್ಲಿ ಬಿಗ್ ಬಾಸಲ್ಲಿ ತುಂಬಾ ಬದಲಾವಣೆ ಆಗಿದೆ. ಇದು ಯಾರೂ ಅರಿಯದಂಥ ಟ್ವಿಸ್ಟ್ ಅಂತೇಳಿ ಮೊದಲೇ ಬಿಗ್ ಬಾಸ್ ಹೇಳಿದರು. ಆದರೆ ಟ್ವಿಸ್ಟ್ ಈ ಥರ ರಾಜ್ಯ ಸರ್ಕಾರದವ್ರು ಕೊಡ್ತಾರೆ ಅಂತೇಳಿ ಪಾಪ ಬಿಗ್ ಬಾಸ್ಗೂ ಗೊತ್ತಿರಲಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಜಾಲಿವುಡ್ಡಲ್ಲಿ ನಡೀತಾ ಇದೆ. ಏನು ವಿಲ್ ಸ್ಟುಡಿಯೋ ಏನು ಕರಿತೀವಿ ಅಲ್ಲಿ ನಡೀತಾ ಇದೆ, ಅಲ್ಲಿ ನಿರ್ಮಾಣಗೊಂಡು ನಡೀತಾ ಇದೆ. ಅಲ್ಲಿ ಏನಾಯಿತು ಅಂದರೆ ಆ ಮಾಲಿನ್ಯ ಏನು ಈ ಡ್ರೈನೇಜ್ ವ್ಯವಸ್ಥೆ ಆ ಸ್ಪರ್ಧಿಗಳು ಏನೆಲ್ಲ ಯೂಸ್ ಮಾಡ್ತಾರ ಅದನ್ನೆಲ್ಲ ಏಕಾಬಿಟ್ಟಿ ಹೊರಗಡೆ ಬಿಸಾಡ್ತಿದ್ದಾರಂತೆ. ಅದಕ್ಕೋಸ್ಕರ ಮಾಲಿನ್ಯ ಜಲಮಂಡಳಿಯಿಂದ ಅದಕ್ಕೆ ತಡೆಯನ್ನು ನೀಡಿದೆ ಬಿಗ್ ಬಾಸಿಗೆ ಮಾಡಬಾರ್ದು ಅಂತ ಹೇಳಿ. ಇದು ರಾಮನಗರ ತಾಲೂಕಿಂದ ಬರೋದಿದ್ರೆ ಬೆಂಗಳೂರಿಂದ ಬರ್ತಾ ಇಲ್ಲ, ಇದು ರಾಮನಗರ ಜಿಲ್ಲೆಗೆ ಸೇರ್ತಾ ಇದೆ ಬಿಡದಿ. ಸೊ ಇದು ರಾಮನಗರ ಜಿಲ್ಲೆಯಿಂದ ಹೊರಡಿಸಿದ ಆದೇಶ ಆಗಿದೆ. ಈ ಏನು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಯೂಸ್ ಮಾಡ್ತಾರೆ, ಪೇಪರ್ ಕಪ್ ಆಗ್ಬೋದು, ಪೇಪರ್ ಆಗ್ಬೋದು, ಟಿಶ್ಯೂ ಆಗ್ಬೋದು, ಪ್ಲಾಸ್ಟಿಕ್ ಆಗ್ಬೋದು, ಏನು ತ್ಯಾಜ್ಯ ಎಲ್ಲ ಇದೆ ಅದನ್ನೆಲ್ಲ ವಿಂಗಡಣೆ ಮಾಡದೆ ಹಾಗೇನೆ ಕಸಕ್ಕೆ ಹಾಕ್ತಿದ್ದಾರೆ ಅಂತೇಳಿ ಒಂದು ದೂರು ಬಂದಿದ್ದು. ಅದರ ಆಧಾರದ ಮೇಲೆ ಈ ನಿರ್ಧಾರ ಕೈಗೊಂಡಿದ್ದಾರೆ. ಈಗ ಬಂದ ಮಾಹಿತಿ ಪ್ರಕಾರ ಸ್ಪರ್ಧಿಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಅವರಿಗೆಲ್ಲ ಕರೆಕ್ಟಾಗಿ ತಿಳಿಸಿ ಏನೆಲ್ಲ ಆಗಿದೆ ಅಂತೇಳಿ ತಿಳಿಸಿ ಅವರಿಗೆ ಮನವೊಲಿಸಿ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅವರು ಮೊದಲಿಗೆ ಒಪ್ತಿರ್ಲಿಲ್ಲ. ಯಾಕಂದರೆ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವ ರೂಲ್ಸು ಮ್ಯಾನೇಜ್ಮೆಂಟಲ್ಲಿ ಹೇಳಿರಲಿಲ್ಲ. ಮ್ಯಾನೇಜ್ಮೆಂಟ್ ಹೇಳಿದ ನಂತರನೇ ಇವರು ಸ್ಪರ್ಧಿಗಳು ಮಾಡ್ತಾರಂತೆ, ಸ್ಪರ್ಧಿಗಳು ಹೊರಗೆ ಬರ್ತೇವೆ ಅಂತೇಳಿ ಹೇಳಿದರು. ಆದ ಕಾರಣಕ್ಕಾಗಿ ಇಷ್ಟು ಲೇಟಾಗಿ ತಡವಾಗಿ ಸ್ಪರ್ಧಿಗಳನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ರೀತಿ ಒಮ್ಮೆ ಕೊರೋನಾ ಟೈಮಲ್ಲಿ ಆಗಿತ್ತು, ಬಿಗ್ ಬಾಸ್ ಸ್ಟಾಪ್ ಮಾಡಿದರು. ಆದ ನಂತರ ಕೊರೋನಾ ಕಮ್ಮಿ ಆದ ನಂತರ ಬಿಗ್ ಬಾಸ್ ಓಪನ್ ಮಾಡಿದರು. ಅದೇ ಥರ ಇವಾಗನೂ ಬೀಗ ಜಡ್ದಿದ್ದಾರೆ. ಇದು ಎಲ್ಲಿಗೆ ತಲುಪ್ತದೋ ಗೊತ್ತಿಲ್ಲ. ಆದರೆ ಇದು ಬಿಗ್ ಬಾಸ್ ಅಂತೂ ಓಪನ್ ಆಗುತ್ತೆ ಅಂತೇಳಿ ನಮಗೂ ಗೊತ್ತಿದೆ. ಯಾವಾಗ ಹೇಗೆ ಓಪನ್ ಆಗುತ್ತೆ ಅಂತೇಳಿ ಮುಂದಿನ ಅಪ್ಡೇಟ್ಸಿಗೆ ಕಾಯಬೇಕಾಗಿದೆ. ಮುಂದಿನ ಅಪ್ಡೇಟ್ಸಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭರಾತ್ರಿ. ಎಲ್ರಿಗೂ ಒಳ್ಳೆಯದಾಗಲಿ.